ಕಾನೂನು ಸಂವಿಧಾನದ ಬಗ್ಗೆ ಬೇರೆ ಸಮಾಜಕ್ಕೆ ಬೆಳೀತಕ್ಕಂಥದ್ದನ್ನ ಜಾಸ್ತಿ ಪ್ರೋತ್ಸಾಹ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಬೇಕು. ಮಾತನ್ನು ಮುಗಿಸ್ತೀನಿ. ಪುನಃ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ರಂಜಾನ್ ಹಬ್ಬದ ಶುಭಾಶಯ. ನಮಸ್ಕಾರ. ತುಂಬಾನೇ ಒಂದು ಸ್ಪೆಷಲ್ ಒಕೇಶನ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಯಾವುದೋ ಒಂದು ನಮ್ಮ ಫ್ಯಾಮಿಲಿ ಪೂಜಾ ಮತ್ತು ಜಾಕಿರ್ ಅವರು ಇಫ್ತಾರ್ ಪಾರ್ಟಿ ಬರ್ತಾ ಇದ್ದೀವಿ. ನಮ್ಮದು ಅಸೋಸಿಯೇಷನ್ ಇಸ್ ನಾವು ಐ ಥಿಂಕ್ ಮೋರ್ ದೆನ್ 2-3 ಇಯರ್ಸ್ ಇರಬೇಕು. ಬಟ್ ಯಾವುದೋ ಒಂದು ಆ ಥರ ಸಂದರ್ಭ ಇರಲಿಲ್ಲ, ಬಂದಿರಲಿಲ್ಲ. ಆ್ಯಂಡ್ ಐ ಫೀಲ್ ಐ ಮಿಸ್ಡ್ ಔಟ್ ಫಾರ್ ಸೋ ಮೆನಿ ಇಯರ್ಸ್. ಆ್ಯಂಡ್ ಅವರಿಬ್ಬರು ಫ್ಯಾಮಿಲಿ ಥರ ನನಗೆ. ಸೊ ಇದು ನನ್ನ ಫ್ಯಾಮಿಲಿ, ನನ್ನ ಮನೆ ಥರನೇ ಇರೋದು ಎಲ್ಲರೂ. ನನಗೆ ತುಂಬ ಖುಷಿ ಆಗ್ತಿದೆ. ಊಟ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ವರ್ಲ್ಡ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಜೊತೆಗೆ. ಡೂಯಿಂಗ್ ಸಮ್ ಅಮೇಜಿಂಗ್. ಈ ವರ್ಷ ಯಾವುದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಬರ್ತಾರೆ ಈ ಪಾರ್ಟಿಗೆ. ಸೊ ಚೆನ್ನಾಗಿದೆ. ಇದೇ ಥರ ಇನ್ನೂ ಸಾಕಷ್ಟು ವರ್ಷ ಮಾಡಲಿ, ಎಲ್ಲರ ಜೊತೆ ಕನೆಕ್ಟಿವಿಟಿ ಬೆಳೀಲಿ. ಇವತ್ತು ಎನಿಯಲ್ಗೆ ನನ್ನ ಕಡೆಯಿಂದ ಆಯಿತು. ನಾವು 3ನೇ ವರ್ಷದ ಒಂದು ಸೌಹಾರ್ದಿತವಾದಂಥ ಇಫ್ತಾರ್ ಸ್ನೇಹ ಕೂಟಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಜಾಕಿರ್ ಅವರು ಜೊತೆಗೆ ನಮ್ಮ ಪೂಜಾ ಅವರು ನಿಹಲ್ ಅಂತ ಹೇಳಿ ಅವ್ರದೇ ಆದಂಥ ಒಂದು ತಂಡದ ಮುಖಾಂತರ ಇಸ್ಲಾಂ ಬಾಂಧವರು ಸ್ನೇಹಿತರು ಇದ್ದಾರೆ. ಇದು ಭಾಳ ಖುಷಿ ಆಯ್ತು ಸರ್. ಅದೊಂದು ಆಗಾಗ ನಡೀತಾ ಇರಲಿ. ಸೌಹಾರ್ದಿತವಾದಂಥ ವಾತಾವರಣಕ್ಕೆ ಇಂಥ ಕಾರ್ಯಕ್ರಮಗಳು ಭಾಳ ಅರ್ಥ ಹಿಡಿಸುತ್ತೆ ಅಂತ ನನಗನ್ಸುತ್ತೆ.